ನಮ್ಮ ಬಾಸ್ AK-47 ಅಭಿಮನ್ಯು. ಇಲ್ಲಿ ನೋಡ್ಬೋದು ಎಲ್ಲ ಒಂದೇ ಫ್ಯಾಮಿಲಿದು. ಸರಳ, ಭುವನೇಶ್ವರಿ, ವರಲಕ್ಷ್ಮಿ, ಚಾಮುಂಡೇಶ್ವರಿ ಎಲ್ಲ ಒಂದೇ ಫ್ಯಾಮಿಲಿದು. ಅಜ್ಜಿ, ಮಗಳು, ಮೊಮ್ಮಕ್ಕಳು. ഇത് കാടാണ് കാടാണ് എടുത്താ ഫോട്ടോ എടുത്ത ಕಾಡಾನೆ ಚೆನ್ನಾಗಿ ನಾಡಾನೆಪ್ಪ. ಮೊದಲನೇದಾಗಿ ನಿನ್ನೆ ಕಾರ್ಯಾಚರಣೆದ ವಿಶೇಷತೆ ಏನಂದರೆ ನಮ್ಮ ಕಿಂಗ್ ಅಭಿಮನ್ಯು ಮತ್ತು ವಸಂತಣ್ಣ ಬಂದಿದ್ದನ್ಬೋದು. ಸುಮಾರು 2.5 ವರ್ಷದ ನಂತರ ಕಾರ್ಯಾಚರಣೆಗೆ ಎಂಟ್ರಿ ಕೊಟ್ಟಿತ್ತು ಅಭಿಮನ್ಯು. ಹಾಗೆ ಲಾಸ್ಟ್ ಕಾರ್ಯಾಚರಣೆ ಮಾಡಿದ್ದು ಬಂದು ನಮ್ಮ ಅಭಿಮನ್ಯು ಕಳೆದ 4 ತಿಂಗಳಿಂದ ಹುಲಿ ಕಾರ್ಯಾಚರಣೆಗೆ ಸರ್ಗೂರು HD ಕೋಟೆ ಭಾಗಕ್ಕೆ ಹೋಗಿರುತ್ತೆ. ಅದಾದ ನಂತರ ಯಾವುದೇ ಕಾರ್ಯಾಚರಣೆ ಮಾಡಿರಲ್ಲ. ತುಂಬ ಜನನೂ ಕೇಳ್ತಾಯಿದ್ರು ಅಭಿಮನ್ಯು ಕಾರ್ಯಾಚರಣೆಗೆ ಬರಬೇಕು, ಆದರೆ ಕ್ಯಾಂಪಲ್ಲೇ ಇರಲಿ, ಅದಕ್ಕೂ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಹಾಗೆ ವಸಂತ ಅವ್ರಿಗೂ 300ಕ್ಕೂ ಹೆಚ್ಚು ಕಾರ್ಯಾಚರಣೆ ಮಾಡಿರೋದವರು, ಅವ್ರಿಗೂ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಕಾರ್ಯಾಚರಣೆ ಮಾಡಿದ್ರೆ ಅಂತ. ಅದೇ ರೀತಿ ನೆನ್ನೆ ಖುಷಿ ಆಯಿತು ನಮಗೂ ವಸಂತಣ್ಣ ಮತ್ತು ನಮ್ಮ ಅಭಿಮನ್ಯು ಕಾರ್ಯಾಚರಣೆಗೆ ಬಂದಿದ್ದು ನೋಡಿ. ಹಾಗೆ ಇನ್ನೊಂದು ವಿಶೇಷತೆ ಏನಂದರೆ ನಮ್ಮ ಲೆಜೆಂಡ್ರಿ ಡಾಕ್ಟ್ರು ಅನ್ಬೋದು, ಅವರು ಕೂಡ 300ಕ್ಕೂ 350ಕ್ಕೂ ಹೆಚ್ಚು ಆನೆ ಹುಲಿ ಕಾರ್ಯಾಚರಣೆ ಮಾಡಿದ್ದಾರೆ. ಅವರು ಕೂಡ ನೆನ್ನೆ ಭಾಗವಹಿಸಿದರು. ನಮ್ಮ ಚಿಟ್ಟಿಯಪ್ಪ ಡಾಕ್ಟ್ರು ಅವರ ಅನುಭವನೂ ಕೂಡ ತಗೊಂಡ್ರು ನಮ್ಮ ಅಧಿಕಾರಿಗಳು. ಹಾಗೆ ನೆನ್ನೆ ಹಿಡಿದಿದ್ದು ಕಾಡಾನೆ ಬಂದು ಸುಮಾರು ಏಜ್ ಬಂದು ಒಂದು 25ರಿಂದ 30 ವರ್ಷ ಅನ್ಬೋದು. ಇದನ್ನು ಯಾವುದೇ ರೀತಿ ಕ್ಯಾಂಪಿಗೆ ತಗೋಗಿಲ್ಲ. ಈ ಕಳೆದ ವಾರ ಅಷ್ಟೇ ತಾನೇ ಸಿದ್ದಾಪುರ ಅಮ್ಮತ್ತಿ ಹತ್ರ ಒಂದು ಕಾಡಾನೆ ಹಿಡಿತಾರೆ, ಅದನ್ನೂ ಕೂಡ ಟ್ರಾನ್ಸ್ಲೋಕೇಟ್ ಮಾಡ್ತಾರೆ ಬಂಡೀಪುರ ರೀಜನ್ಗೆ. ಅದನ್ನು ಕೂಡ ಇಲ್ಲಿ ದಾಂಧಲೆ ಏನು ಮಾಡಿಲ್ಲ ಈ ಕಾಡಾನೆ, ಏನಂದರೆ ಬೆಳೆ ನಾಶ ಮಾಡ್ತಿತ್ತಂತೆ. ಹಾಗೆ ಕಾಫಿ ಗಿಡಗಳನ್ನ ಕಿತ್ತಾಕೋದು, ಹಾಗೆ ತೆಂಗಿನ ಮರಗಳನ್ನ ಬೀಳ್ಸೋದೆಲ್ಲ ಮಾಡ್ತಿತ್ತಂತೆ. ಆದ ಕಾರಣ ಇದನ್ನು ಹಿಡಿಯೋಕೆ ಆರ್ಡ್ರ್ ಆಗುತ್ತೆ. ಯಾವುದೇ ರೀತಿ ಯಾರಿಗೂ ತೊಂದರೆ ಮಾಡಿಲ್ಲ, ಇದು ಅಟ್ಯಾಕ್ ಮಾಡೋದಾಗಲಿ ಯಾವುದೇ ರೀತಿ ಮಾಡಿಲ್ಲ. ಇದು ನೋಡೋಕ್ಕೆ ನಮ್ಮ ಕರಡಿ ವಂಶ ಏನಿದೆ ವಿಕ್ರಾಂತ್, ಅದೇ ರೀತಿ ಒಂದು ಬ್ರೀಡ್ ನಾನೇ ಅನ್ಬೋದು. ಹೈಟ್ ಕಮ್ಮಿ ಇದೆ, ಸುಮಾರು ಒಂದು 8.5 ಅಡಿ ಇರ್ಬೋದು. ಆಮೇಲೆ ಮುಖ ಲಕ್ಷಣ ಎಲ್ಲ ತುಂಬ ಚೆನ್ನಾಗಿದೆ, ದಪ್ಪ ಇದೆ ಮುಖ. ಸೇಮ್ ನಮ್ಮ ಕರಡಿ ಯಾವ ರೀತಿ ಬರುತ್ತೆ ಅದೇ ರೀತಿ ಇದೆ. ಒಂದು ಸಾಧು ಆನೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಅಟ್ಯಾಕ್ ಕೂಡ ಮಾಡಿಲ್ಲ ಇದು. ನಮ್ಮ ರಮೇಶ್ ಡಾಕ್ಟ್ರು ಮತ್ತು ರಂಜನ್ ಸರ್ ಅವರು ಸಾಹಸ ಹೇಳಲೇಬೇಕು. ಏನಕ್ಕೆಂದರೆ ಯಾವುದೇ ಆಪ್ರೇಷನ್ಗೆ ಹೋಗಲಿ ರಮೇಶ್ ಡಾಕ್ಟ್ರು ಮತ್ತು ನಮ್ಮ ರಂಜನ್ ಸರ್ ಇದ್ದೇ ಇರ್ತಾರೆ. ಅವರು ಇದ್ರು ಅಂದರೆ ಕಾರ್ಯಾಚರಣೆ 100% ಸಕ್ಸಸ್ ಅಂತ. ಮೊದಲೆಲ್ಲ 4 ದಿನ 5 ದಿನ ಕಾರ್ಯಾಚರಣೆ ಆಗೋದು, ಈಗ ನೀವು ನೋಡ್ಬೋದು ಕೇವಲ 1 ದಿನದಲ್ಲೇ ಕಾರ್ಯಾಚರಣೆ ಮುಗಿಸ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ ನೀಟಾಗಿ ಪ್ಲ್ಯಾನ್ ಮಾಡಿ ಟ್ರ್ಯಾಕಿಂಗ್ ಡಿಪಾರ್ಟ್ಮೆಂಟು ಕೂಡ ಅಷ್ಟು ನೀಟಾಗಿ ಟ್ರ್ಯಾಕ್ ಮಾಡಿಕೊಡ್ತಾರೆ. ಇವರು ಎಕ್ಸಿಕ್ಯೂಟ್ ಮಾಡ್ತಾಯಿದ್ದಾರೆ. ರಮೇಶ್ ಡಾಕ್ಟ್ರು ಬಂದು ಮಹೇಂದ್ರ ಆನೆ ಮೇಲೆ ಹೋಗಿ ಘಾಟ್ ಮಾಡ್ತಾರೆ ನಮ್ಮ ಕಾಡಾನೆಗೆ. ಅದಾದ ನಂತರ ಮಹೇಂದ್ರ ಬಂದು ಎಳ್ಕೊಂಬರ್ತಾಯಿಲ್ಲ, ಲಕ್ಷ್ಮಣ ಹಿಂದೆಯಿಂದ ದೂಕ್ತಾ ಇರ್ತಾರೆ. ನಮ್ಮ ಲಕ್ಷ್ಮಣ, ಭೀಮ, ಕಂಜನ್, ಶ್ರೀಕಂಠ ಏನಿದೆ ಹಿಂದ್ಗಡೆ ಸಪೋರ್ಟಿಂಗ್ ಇರ್ತಾರೆ. ಮಹೇಂದ್ರನ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಅದ್ಭುತ ಕೆಲಸಕಾರ ಅಂದರೆ ಅಭಿಮನ್ಯು ಬಿಟ್ಟರೆ ನೆಕ್ಸ್ಟು ಮಹೇಂದ್ರ. ಅಷ್ಟು ಟೆಕ್ನಿಕಲ್ಲಿ ವರ್ಕ್ ಮಾಡೋ ಆನೆ ಅಂದರೆ ಮಹೇಂದ್ರ ಅನ್ಬೋದು. ಅಷ್ಟು ಚೆನ್ನಾಗಿ ಕೆಲಸ ಮಾಡೋ ಆನೆ. ಕಾಡಾನೆನ ಸುಮಾರು 2ರಿಂದ 3 ಕಿಲೋಮೀಟ್ರು ತೋಟದಿಂದ ಎಳ್ಕೊಂಬರ್ತಾರೆ ಲಾರಿ ಜಾಗಕ್ಕೆ. ಅದಕ್ಕೆ ಸಾಥ್ ಕೊಟ್ಟಿದ್ದು ನಮ್ಮ ಕಂಜನ್, ಭೀಮ, ಶ್ರೀಕಂಠ, ಈ 3 ಆನೆ ಅನ್ಬೋದು. ಎಳ್ಕೊಂಬರೋದು ನಮ್ಮ ಮಹೇಂದ್ರ ಮತ್ತು ಲಕ್ಷ್ಮಣ. ಆದರೆ ಲಾರಿಗೆ ಲೋಡ್ ಮಾಡ್ಬೇಕಾದ್ರೆ ಕಂಜನ್ ಮತ್ತು ನೋಡ್ಬೋದು ಶ್ರೀಕಂಠ, ಭೀಮ 3 ಆನೆನೂ ಸಾಥ್ ಕೊಡ್ತು ಅದಕ್ಕೆ ಹತ್ಸೋಕ್ಕೆ ಲಾರಿಗೆ. ಎಲ್ಲ ಥರ ಟ್ರೈನಿಂಗ್ ಆಗಿರೋ ಆನೆಗಳೇ ನಮ್ಮ ಕ್ಯಾಂಪ್ಗಳಲ್ಲಿದೆ. ಈಗ ಮತ್ತಿಗೂಡು ಆಗಿರ್ಬೋದು, ಬಳ್ಳೆ, ಸಕ್ರೆಬೈಲು, ನಮ್ಮ ದುಬಾರೆ, ಹಾರಂಗಿ ಎಲ್ಲ ಕ್ಯಾಂಪಿಂದ ಸೇರಿದ್ರು. ಸುಮಾರು ಈಗ A ಟೀಮ್, B ಟೀಮ್, C ಟೀಮ್ ಅಂತಲೂ ಮಾಡಿದ್ದಾರೆ. 3 ಟೀಮಿಂದನೂ ಒಳ್ಳೊಳ್ಳೆ ಆನೆಗಳಿದೆ. ನಮ್ಮ ಏಕಲವ್ಯ ಆಗಿರ್ಬೋದು, ಸುಗ್ರೀವ, ಧನಂಜಯ, ಪ್ರಶಾಂತ, ಅಭಿಮನ್ಯು ಬಂದು ಎಲ್ಲರಿಗೂ ಬಾಸ್ ಅಂತಲೇ ಕರಿಬೋದು. AK-47 ಕಿಂಗ್ ಆಫ್ ಕುಮ್ಕಿ ಅಂತಲೂ ಕರಿಬೋದು. ನೆಕ್ಸ್ಟು ನಮ್ಮ ಕಾರ್ಯಾಚರಣೆಗೆ ಅಂತ ಬಂದರೆ ಮಹೇಂದ್ರ ಇದ್ದಾನೆ, ಸುಗ್ರೀವ ಇದ್ದಾನೆ, ಏಕಲವ್ಯ, ನಮ್ಮ ಈಶ್ವರ, ಹಾಗೆ ಧನಂಜಯ,
ತುಂಬ ಒಳ್ಳೊಳ್ಳೆ ಆನೆಗಳಿದೆ. ಇನ್ನೂ 3-4 ಕಡೆ ಕಾರ್ಯಾಚರಣೆ ಆದರೂ ಯೂಸ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರೋ ಅಂಥ ಟೀಮು ನಮ್ಮ ಕರ್ನಾಟಕದ ಕುಮ್ಕಿ ಟೀಮು. ಈಗ ಈ ಆನೆನ ನೆನ್ನೆ ಈಗ ಬಂಡೀಪುರ ಸೈಡು ರೀಲೊಕೇಟ್ ಕೂಡ ಮಾಡಿದ್ದಾರೆ. ಇನ್ನೂ ಕಾರ್ಯಾಚರಣೆಗಳು ತುಂಬ ಪ್ರೆಷರ್ ಬೀಳ್ತಾ ಇರೋದ್ರಿಂದ ಬಿಕ್ಕೋಡು, ರಾಮನಗರ ಸೈಡು ಬೆಳೆ ನಾಶ ಆಯ್ತಾ ಇರೋದ್ರಿಂದ ಅಲ್ಲೂ ಕೂಡ ಕಾರ್ಯಾಚರಣೆಗಳಿದೆ ಮುಂದಕ್ಕೆ.